ಹಲೋ ಎವ್ರಿವನ್, ವೆಲ್ಕಮ್ ಟು ನೆವರಾಸ್ ಮ್ಯಾಥ್ಸ್ ಟ್ಯುಟೋರಿಯಲ್ಸ್. ಎಕ್ಸರ್ಸೈಸ್ ಎಲ್ಲ ಮುಗೀತು, ಈಗ ಎಕ್ಸಾಂಪಲ್ಸ್ ಮಾಡೋಣ. ಓಕೆ, ಅದ್ರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ. ಇಫ್ ಎ ಬಿ ಅಂಡ್ ಸಿ ಆರ್ 3 ಪಾಯಿಂಟ್ಸ್ ಆನ್ ಎ ಲೈನ್ ಅಂಡ್ ಬಿ ಲೈಸ್ ಬಿಟ್ವೀನ್ ಎ ಅಂಡ್ ಸಿ, ದೆನ್ ಪ್ರೂವ್ ದಟ್ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ಸ್ ಟು ಎ ಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ, ಒಂದು ಲೈನ್ ಇದೆ, ಆ ಲೈನು A, B, C are 3 points on a line. Okay. B lies between A and C. ಅಲ್ವಾ? ಅವ್ರು ಏನ್ ಪ್ರೂವ್ ಮಾಡಕ್ ಹೇಳಿದ್ದಾರೆ? ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ಸ್ ಟು ಎ ಸಿ ಅಂತ ಪ್ರೂವ್ ಮಾಡಕ್ ಹೇಳಿದ್ದಾರೆ. ಓಕೆ, ನಾವು ಪ್ರೂಫ್ ಬರೆಯೋಣ. ನೋಡಿ ಹೆಂಗೆ ಬರಿಬೇಕು ಅಂತಂದ್ರೆ, ನಾವು ಓದಿದೀವಲ್ವಾ, ಈ ರೀತಿ ಒಂದು ಲೈನ್ ಇದೆ. ಓಕೆ, ಇದು ಎ ಸಿ ಅನ್ಕೊಳ್ಳಿ. ಈಗ ಅದ್ರ ಮೇಲೇನೆ ಇನ್ನೊಂದು ಲೈನ್ ಹಾಕಿದ್ವಪ್ಪ, ಅದ್ರ ಮೇಲೇನೆ ಇನ್ನೊಂದು ಲೈನ್ ಇದೆ, ಎ ಬಿ ಅಂತ, ಇನ್ನೊಂದು ಬಿ ಸಿ ಅಂತ. ಕಾಣತ್ತಾ? ಒಂದ್ರ ಮೇಲೊಂದು ಕಾಣಿಸಲ್ಲ. ಸೊ ನಾವು ಎಕ್ಸಾಮ್ ಅಲ್ಲಿ ಕೂಡ ಓದಿದೀವಲ್ವಾ, ಏನ್ ಹೇಳುತ್ತೆ ಎಕ್ಸಾಮ್ 4? Things which coincide with one another are equal to one another ಅಂತ ಎಕ್ಸಾಮ್ ಇದೆ ಅಲ್ವಾ, ನಾವು ಓದಿದೀವಿ. ಸೊ ಅದನ್ನೇ ನಾವು ಹೇಳ್ಬೋದು ಪ್ರೂಫ್ ಆಗಿ. ನೋಡಿ, ಯಾಕಂದ್ರೆ ಅದು ಕೋಯಿನ್ಸೈಡ್ ಆಗ್ತಾ ಇದೆ, ಅದ್ರ ಮೇಲೇನೆ ಕರೆಕ್ಟ್ ಬರ್ತಾ ಇದೆ, ಅದಕ್ಕೆ ಈಕ್ವಲ್ ಅಂತಾನೆ ಹೇಳ್ಬೋದು, ಇನ್ನೇನ್ ಹೇಳೋದು ಬೇಕಾಗಿಲ್ಲ. ಸೊ ಪ್ರೂಫ್ ಏನ್ ಹೇಳ್ಬೇಕು? ಎ ಸಿ coincides with ಎ ಬಿ ಪ್ಲಸ್ ಬಿ ಸಿ ಅಲ್ವಾ. ಎ ಸಿ ಅನ್ನೋ ಒಂದು ಲೈನ್ ಇದೆ, ಅದ್ರ ಮೇಲೆ ಎ ಬಿ ಪ್ಲಸ್ ಬಿ ಸಿ ಅದ್ರ ಮೇಲೆ ಇದೆ, ಕೋಯಿನ್ಸೈಡ್ ಆಗಿದೆ ಅಂತ ಹೇಳ್ಬೋದು. ಯಾಕೆ ಹೆಂಗೆ ಅದು ಹೇಳ್ತಿರಂದ್ರೆ, ಎಕ್ಸಾಮ್ 4 ನಲ್ಲಿ ಕೂಡ ಅದೇ ಕೊಟ್ಟಿದ್ದಾರೆ ಅಂತ. ಸೊ ದೇರ್ ಫೋರ್ ಈ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ಸ್ ಟು ಎ ಸಿ ಅಲ್ವಾ. ಇದೆ ಆನ್ಸರ್. ಇಷ್ಟು ಬರೆದ್ರೆ ಸಾಕು, ಎಕ್ಸಾಮ್ 4 ಕೂಡ ಬರೀರಿ. ಓಕೆ, ಆಗ ನಮ್ಗೆ ಪ್ರೂಫ್ ಕೊಟ್ಟಂಗೆ ಆಗತ್ತೆ. ಓಕೆ, ಈಗ ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ? ಪ್ರೂವ್ ದಟ್ ಆನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ ಆನ್ ಎನಿ ಗಿವನ್ ಲೈನ್ ಸೆಗ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ ಅಂದ್ರೆ, ಒಂದು ಲೈನ್ ಸೆಗ್ಮೆಂಟ್ ಮೇಲೆ ನಾವು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ. ಸೊ ನೋಡಿ, ಗಿವನ್ ಅಂತ ಬರ್ಕೊಂಡಿದೀನಿ, ಎ ಲೈನ್ ಸೆಗ್ಮೆಂಟ್ ಎ ಬಿ ಆಫ್ ಎನಿ ಲೆಂತ್, ಯಾವ್ದಾದ್ರು ಒಂದು ಲೈನ್ ಸೆಗ್ಮೆಂಟ್ ಅಂತ ಇಟ್ಕೊಳ್ಳೋಣ. ಈ ರೀತಿ ತಗೊಳ್ತೇವೆ. ಓಕೆ, ನೀವು ಸ್ಕೇಲಿಂದ ಮೆಜರ್ ಮಾಡಿ ಹಾಕಿ. ಓಕೆ, ನಾನು ಫ್ರೀ ಹ್ಯಾಂಡ್ ಆಗಿ ಹಾಕ್ತಾ ಇದ್ದೀನಿ. ಓಕೆ, ಇದಕ್ಕೆ ನೇಮ್ ಮಾಡೋಣ ಎ ಬಿ ಅಂತ. ಏನ್ ಪ್ರೂವ್ ಮಾಡ್ಬೇಕು? ಟು ಪ್ರೂವ್ ಆನ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ ಆನ್ ಲೈನ್ ಸೆಗ್ಮೆಂಟ್ ಎ ಬಿ. ಈಗ ನೋಡಿ, ಕಂಪಾಸ್ ತಗೊಳ್ಳಿ, ಕಂಪಾಸ್ ಪೆನ್ಸಿಲ್ ಇಟ್ಕೊಂಡು ನೋಡಿ, ಇಲ್ಲಿ ನೀಡಲ್ ಇಡಿ. ಎ ಪಾಯಿಂಟ್ ಇದೆ ಅಲ್ವಾ, ಅಲ್ಲಿ ನೀಡಲ್ ಇಟ್ಟು ಮೆಜರ್ ಮಾಡಿ ಬಿ ವರ್ಗು. ಬಿ ಮೇಲೆ ಪೆನ್ಸಿಲ್ ಇಡಿ. ಅಂದ್ರೆ ಇಲ್ಲಿ ನೀಡಲ್ ಇಟ್ಟು ಇಲ್ಲಿ ಬಿ ವರೆಗೆ ಮೆಜರ್ ಮಾಡಿದ್ರೆ ಎಷ್ಟು ಬರುತ್ತೋ ಸೇಮ್ ಅಷ್ಟೇ, ಅದೇ ಪೆನ್ಸಿಲ್ ತಗೊಂಡು ಇಲ್ಲಿ ಆರ್ಕ್ ಹಾಕಿ ಮೇಲೆ, ಎಲ್ಲಿ ಬರುತ್ತೋ ಅಲ್ಲಿ. ಓಕೆ, ಅದೇ ರೀತಿ ಸೇಮ್ ನೀಡಲ್ ಇಲ್ಲಿಡಿ. ಆಮೇಲೆ ನೀಡಲ್ ಇಲ್ಲಿಟ್ಟು ಸೇಮ್ ಎ ವರೆಗೆ ಮೆಜರ್ ಮಾಡ್ಕೊಳ್ಳಿ. ಸೇಮೇ ಬರುತ್ತೆ, ಯಾಕಂದ್ರೆ ಇಲ್ಲಿಂದ ಮೆಜರ್ ಮಾಡಿದಾಗ ಅಷ್ಟೇ ಇರುತ್ತಲ್ವಾ, ಇಲ್ಲಿಂದ ಮೆಜರ್ ಮಾಡಿದಾಗ ಕೂಡ ಅಷ್ಟೇ ಇರುತ್ತೆ. ಮೆಜರ್ ನೋಡ್ಕೊಂಡು ಮತ್ತೆ ಒಂದು ಆರ್ಕ್ ಹಾಕಿ. ಹಾಕಿದ್ವಲ್ವಾ, ಈ ಪಾಯಿಂಟ್ ಏನ್ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇದೆ ಅಲ್ವಾ, ಇದನ್ನ ಸಿ ಅಂತ ನೇಮ್ ಮಾಡೋಣ. ಸಿ ಅಂತ ನೇಮ್ ಮಾಡಿದೆ. ಇದನ್ನ ಸ್ಕೇಲ್ ಇಂದ ಜಾಯಿನ್ ಮಾಡೋಣ ಈ ಪಾಯಿಂಟ್ಗೆ. ಓಕೆ, ಸ್ಕೇಲ್ ಇಂದ ಜಾಯಿನ್ ಮಾಡಿ ಈ ರೀತಿ. ಇದೇ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಯ್ತು. ಬರೀ ಇಷ್ಟೇನಾ ಅಂತಂದ್ರೆ ಇಲ್ಲ, ಬರಿಬೇಕು. ಹೆಂಗೆ ಬರೆಯೋದು, ಹೆಂಗ್ ಪ್ರೂವ್ ಮಾಡ್ಬೇಕು ನೋಡಿ.
ಪ್ರೂಫ್. ಓಕೆ, ನೋಡಿ, ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ. ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ. ಯಾಕೆ ಹೇಳಿ? ಇದು ನಾವು ಇಲ್ಲಿ ನೀಡಲಿಟ್ಟು ಇಲ್ಲಿ ತಗೊಂಡಿದೀವಲ್ವ ರೇಡಿಯಸ್, ಸೇಮ್ ಅದೇ ಅಷ್ಟೇ ಮೆಷರ್ ಇಟ್ಕೊಂಡು ಆರ್ಕ್ ಹಾಕಿದೀವಲ್ವಾ. ಅಂದ್ರೆ ಇಲ್ಲಿ ಎಷ್ಟು ತಗೊಂಡಿದೀವೋ ರೇಡಿಯಸ್, ಅದೇ ರೇಡಿಯಸ್ ಇದು. ಅಂದ್ರೆ ಸೇಮ್ ಸರ್ಕಲ್ಗೆ ಒಂದ್ ಸರ್ಕಲ್ಗೆ ರೇಡಿಯಸ್ ಅಂದ್ರೆ ಎಲ್ಲ ಈಕ್ವಲ್ ಇರುತ್ತಲ್ವ, ಸೇಮ್ ಅದೇ ರೀತಿ ರೀಸನ್ ಹೇಳ್ಬೋದು. ಇನ್ನೊಂದು ನೋಡಿ, ಎ ಬಿ ಆರ್ ಬಿ ಎ, ಬಿ ಆಸ್ ಎ ಸೆಂಟರ್ ತಗೊಂಡಿದ್ವಲ್ವಾ, ಬಿ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ. ಅಗೇನ್ ಎ ಬಿ ಇಸ್ ಈಕ್ವಲ್ಸ್ ಟು ಬಿ ಸಿ. ಇವೆರಡಕ್ಕೂ ರೀಸನ್ ಕೊಡ್ಬೋದು. ಏನಂತ? ರೇಡಿಯೈ ಆಫ್ ಸೇಮ್ ಸರ್ಕಲ್ ಈಕ್ವಲ್ ಇರ್ತಾವಲ್ವಾ, ಈಕ್ವಲ್ ಇರ್ತವೆ. ಈಗ ನೋಡಿ, ಎಕ್ಸಾಮ್ 1 ನೋಡ್ರಿ, ಎಕ್ಸಾಮ್ 1 ಮುಂಚೆ ಓದಿದೀವಲ್ವಾ, ಅದೇನ್ ಹೇಳತ್ತೆ ಬರೆಯೋಣ ಇಲ್ಲಿ. ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ಸೇಮ್ ಥಿಂಗ್ ಆರ್ ಈಕ್ವಲ್ ಟು ಒನ್ ಅನದರ್. ಅಂದ್ರೆ ಎಕ್ಸಾಮ್ 1 ಅಲ್ಲಿ ಕೊಟ್ಟಿದಾರಲ್ವಾ, ನಾವು ಓದಿದೀವಿ ನೋಡ್ರಿ. ಇಫ್ ಎ ಇಸ್ ಈಕ್ವಲ್ಸ್ ಟು ಎಕ್ಸ್, ಬಿ ಇಸ್ ಈಕ್ವಲ್ಸ್ ಟು ಎಕ್ಸ್, ದೆನ್ ಎ ಇಸ್ ಈಕ್ವಲ್ಸ್ ಟು ಬಿ ಅಂತ ಓದಿದೀವಲ್ವಾ, ಎಕ್ಸಾಮ್ 1 ಅಲ್ಲೇ ಕೊಟ್ಟಿದ್ದಾರೆ. ಸೇಮ್ ಅದೇ ಅಪ್ಲೈ ಆಗುತ್ತಲ್ವಾ. ನೋಡಿ ಇಲ್ಲಿ ಎ ಇಸ್ ಈಕ್ವಲ್ಸ್ ಟು ಎಕ್ಸ್ ಅನ್ಕೊಳ್ಳಿ, ಬಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಅನ್ಕೊಳ್ಳಿ. ಸೊ ಇಲ್ಲಿ ಏನಾಗತ್ತೆ, ನಾವು ಇಲ್ಲಿ ಬರೆಯೋಣ, ಎ ಇಸ್ ಈಕ್ವಲ್ಸ್ ಟು ಬಿ ಆಗುತ್ತಲ್ವಾ. ಸೊ ಅದೇ ರೀತಿ ಇಲ್ಲಿ ಬರೆಯೋಣ ನಾವು, ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ ಅಂತ. ಎ ಬಿ ಇಸ್ ಈಕ್ವಲ್ಸ್ ಟು ಎ ಸಿ ಇಸ್ ಈಕ್ವಲ್ಸ್ ಟು ಬಿ ಸಿ. ಎಲ್ಲವೂ ಈಕ್ವಲ್ ಇದಾವೆ ಅಂತ. ಎಲ್ಲವೂ ಈಕ್ವಲ್ ಇದ್ರೆ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಆಯ್ತಲ್ವಾ. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿದೆ. ಈಗ ನಾವು ಈಗ ಯಾವ ರೀತಿ ಡ್ರಾ ಮಾಡಿದ್ವಲ್ವಾ, ಅದನ್ನು ನಾವು ಬರೆಯೋಣ. ಓಕೆ, ನೋಡಿ, ಈ ರೀತಿ ಸ್ಟೇಟ್ಮೆಂಟ್ ಅಲ್ಲಿ ಕೂಡ ಬರ್ದಿದ್ದೀನಿ, ಡ್ರಾ ಮಾಡಿ ಹೌ ಟು ಡ್ರಾ ಅಂತ. ವಿತ್ ಎ ಆಸ್ ಎ ಸೆಂಟರ್, ಎ ಬಿ ಆಸ್ ಎ ರೇಡಿಯಸ್, ಡ್ರಾ ಎನ್ ಆರ್ಕ್. With B as center, BA as radius, draw another arc. Let both arcs intersect at C. Join AC and BC. Okay, triangle ABC is a required equilateral triangle. Okay, ಇಲ್ಲಿಗೆ ಎಕ್ಸಾಂಪಲ್ಸ್ ಎಲ್ಲ ಮುಗೀತು. ಈಗ ನೆಕ್ಸ್ಟ್